ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇವತ್ತು ಶುಕ್ರವಾರ, ಆದ್ರಿಂದ ಸುಹಾಸಿನಿಯಲ್ಲಿ ಸ್ತ್ರೀ ಜಾತಕದ ಬಗ್ಗೆ ಸಾಕಷ್ಟು ವಿವರಣೆಯನ್ನು ನೀಡಲಾಗುತ್ತೆ. ಈಗಾಗಲೇ ನಕ್ಷತ್ರಗಳ ಬಗ್ಗೆ ನಾವು ತಿಳಿಸ್ಕೊಟ್ವಿ. ಮುಂದಿನ ವಾರ ಕೂಡ ನಕ್ಷತ್ರಗಳ ಬಗ್ಗೆ ಸಾಕಷ್ಟು ವಿವರಣೆ ಇದೆ. ಸ್ತ್ರೀ ಜಾತಕದ ಬಗ್ಗೆ ಯಾವುದೇ ಅನುಮಾನ ಇದ್ದಲ್ಲಿ ನೀವು ಕರೆ ಮಾಡಬಹುದು. ಈಗ ಬಳ್ಳಾರಿಯಿಂದ ಮಂಜುಳಾ ಕರೆ ಮಾಡ್ತಾರೆ. ಮಂಜುಳಾ, ಜನ್ಮ ದಿನಾಂಕ ತಿಳಿಸಿ. 26/5/1984. ಸಮಯ ತಿಳಿಸಿ. ಸಮಯ 26ನೇ ತಾರೀಕು ರಾತ್ರಿ 1:10 ಮೇಡಮ್. 1:10. ಓಕೆ, ಪಂಡಿತರಿದ್ದಾರೆ, ಮಾತಾಡಿ. ನೋಡಿ, ಯಾರ್ದಮ್ಮ ಇದು ಜಾತಕ? ನಂದೇ ಪಂಡಿತ್ರೆ. ಸರಿ, ಈಗಾಗಲೇ ಬಹಳ ಸಂತೋಷ. ನಮ್ಮ ಹೆಸರು ಚೆನ್ನಾಗಿ ಗಟ್ಟಾಕೊಂಡ್ಬಿಟ್ಟಿದ್ರಿ. ಅದರಲ್ಲೂ ಈಗ ಪಿತೃಪಕ್ಷ, ನಮ್ಮ ಪಿತೃಗಳೆಲ್ಲ ಈಗ ಊರಿಗೆ ಬಂದುಬಿಟ್ಟಿದ್ದಾರೆ. ನೀವು ಪಂಡಿತ್ರೆ ಅಂತ ಕರೆದುಬಿಟ್ರೆ ಸೀದಾ ಅವರಿಗೆಲ್ಲ ಖುಷಿಯಾಗ್ಬಿಡುತ್ತೆ. ನೋಡೋಣ ಈಗ ನಿಮ್ಮ ಜಾತಕ ಏನು ಹೇಳುತ್ತೆ ಅಂತೇಳಿ. ಶನಿವಾರ ದಿವಸ ನೀವು ಹುಟ್ಟಿದ್ದೀರಿ, ಉತ್ತರಾಭಾದ್ರ ನಕ್ಷತ್ರ, ಮೀನರಾಶಿ. ಏನು ಮಾಡ್ತಾ ಇದ್ದೀರಿ? ಇವಾಗ B.Ed ಆಗಿದೆ ಪಂಡಿತ್ರೆ. ಮದುವೆ ಬಗ್ಗೆನೇ ಕೇಳ್ಬೇಕು. ಸ್ವಲ್ಪ ದೋಷ ಇದೆ ಅಂತ ಹೇಳ್ತಿದ್ದಾರೆ. ಹೌದು, ಸ್ವಲ್ಪ ಅಲ್ಲ, ಜ್ಞಾನೇ ದೋಷ ಇದೆ. ದೋಷಕ್ಕೆ ಪರಿಹಾರವೂ ಇದೆ. ದೋಷ ಇದೆ ಅಂದ ಕೂಡ ಯಾರೂ ಭಯಗ್ರಹಿತರಾಗೋದು ಬೇಡ. ಯಾಕಂದರೆ ಜ್ಯೋತಿಷಿಗಳು ತುಂಬ ಹೆದರ್ಸ್ತಾರೆ ಅನ್ನೋದು ಎಲ್ಲರ ಭಯ. ಖಂಡಿತ ಜ್ಯೋತಿಷ ಹೇಳೋದು ಹೆದರಿಸೋದಲ್ಲ, ಸಂದೇಶ. ನಿಮ್ಮ ಜಾತಕದಲ್ಲಿ ಈ ರೀತಿ ಇದೆ ಅಂತ. ಕನ್ನಡಿ ಅನ್ನೋದು ನಮ್ಮ ಮುಖ ತೋರಿಸೋದು ವಿನಃ ಕನ್ನಡಿ ನಮ್ಮ ಮುಖವನ್ನು ಗಾಯ ಮಾಡೋದಲ್ಲ. ಹಾಗಾಗಿ ಈ ಕನ್ನಡಿ, ಜ್ಯೋತಿಷ್ಯ ಅನ್ನುವಂಥ ಕನ್ನಡಿ ನೋಡ್ಕೊಂಡಂಥ ಪ್ರತಿಯೊಬ್ಬ ಹೆಂಗಸರು ತಮ್ಮ ಜೀವನದಲ್ಲಿರುವಂತಹ ಆ ಕನ್ನಡಿಯಲ್ಲಿ ಇರುವಂಥ ದೋಷವನ್ನು ಮುಖಕ್ಕೆ ಸರಿ ಮಾಡ್ಕೊಳ್ಳಿಕ್ಕೆ. ಹಾಗಾಗಿ ನಿಮ್ಮ ಜಾತಕದಲ್ಲಿಯೂ ಆ ದೋಷ ಇದೆ. 9ನೇ ಮನೆಯಲ್ಲಿ ಕುಜ, ಶನಿ ಉಚ್ಚನಾಗಿದ್ದು, ಕುಜ ಇದ್ದಾನೆ, ಲಗ್ನಾಧಿಪತಿಯಾಗಿರೋದ್ರಿಂದ ಇದು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ತೊಂದರೆ. ಚತುರ್ಥದಲ್ಲಿ ರಾಹು ಇದ್ದರೆ ಇಷ್ಟಪಟ್ಟು ಮದುವೆ ಆಗುವಂಥದ್ದು. ಆದರೆ ಇಷ್ಟಪಟ್ಟು ಮದುವೆಯಾಗಿ ಕಷ್ಟಪಡೋದು ಬೇಡ. ಮದುವೆಯಾಗೂ ಮೊದಲೇ ಸ್ವಲ್ಪ ಕಷ್ಟ ಆದರೂ ಅಡ್ಡಿಲ್ಲ. ಇಷ್ಟಪಟ್ಟು ಮದುವೆ ಆಗೋದಿದ್ದರೆ ಸರಿಯಾಗಿ ಅವರು ನೋಡಿ ಪೂಜೆ ಪುನಸ್ಕಾರ ಮಾಡ್ಕೊಳ್ಳಿ. ಯಾಕಂದರೆ ಚತುರ್ಥದಲ್ಲಿ ರಾಹು ಇದ್ದರೆ ಇಚ್ಛಾ ವಿವಾಹ ಅಂತ ಹೇಳ್ತೇವೆ. ಇಂದಿನ ಕಾಲದಲ್ಲಿ ಅದು ಎಲ್ಲ ಕಡೆಗೂ ಹೆಚ್ಚಾಗಿದೆ, ಇಚ್ಛಾ ವಿವಾಹಗಳು ಹೆಚ್ಚಾಗಿದೆ. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ಳಿ ಅಂತ ನಾವು ಪ್ರತಿಯೊಬ್ಬರಿಗೂ ಈ ಸುವಾಸಿನಿ ಕಾರ್ಯಕ್ರಮದಲ್ಲಿ ಒತ್ತಿ ಹೇಳ್ತೇನೆ. ಮದುವೆ ಅನ್ನೋದು ಚಂದಕ್ಕಾಗಿ ಇಟ್ಕೊಳ್ಳುವಂಥ ನಿಮ್ಮ ಜಾತದಲ್ಲಿ ದೋಷಕ್ಕೆ ಸಾಮಾನ್ಯವಾಗಿ ಈ ಒಂದು ಭುವನೇಶ್ವರಿ ಶಾಂತಿ ಅಂತ ಮಾಡ್ಕೊಳ್ಬೇಕು. ಅದು ಅಲ್ಲದೆ ಇದ್ದರೆ ಇಂದ್ರಾಣಿ ಇಂದ್ರ ಪೂಜೆ, ಮಣಿಪಾಲದಲ್ಲಿ ಇಂದ್ರಾಣಿ ದೇವಸ್ಥಾನ ಅಂತಿದೆ. ಅಂಥ ದೇವಸ್ಥಾನದಲ್ಲಿ ಹೋಗಿ ಇಂದ್ರಾಣಿ ಇಂದ್ರ ಪೂಜೆ ಮಾಡಿಕೊಂಡ್ರೆ ಆ ನಂತರ ಇಂದ್ರನ ಹೆಂಡತಿ ಶಚಿ ಅಂತೇಳಿ ಶಚಿ ಗೌರಿ ಪೂಜೆ ಅಂತ ಮದುವೆಯಲ್ಲಿ ಮಾಡಿಸ್ತೇವೆ. ಆ ಶಚಿ ಗೌರಿ ಪೂಜೆಯನ್ನು ಮಾಡಿಕೊಂಡ್ರೆ ಅವರಂತೆ ದಾಂಪತ್ಯದಲ್ಲಿ ಎಲ್ಲ ರೀತಿಯಲ್ಲಿ ಸೌಭಾಗ್ಯವನ್ನು ಕೊಡ್ತಾರೆ. ಒಳ್ಳೆಯದಾಗಲಿ, ಇಂದ್ರಾಣಿ ಪೂಜೆ ಮಾಡ್ಕೊಳ್ಳಿ. ಈಗ ಬೆಂಗಳೂರಿಂದ ಶೋಭಾ ಕರೆ ಮಾಡ್ತಾರೆ. ಶೋಭಾ, ಜನ್ಮ ದಿನಾಂಕ ತಿಳಿಸಿ. ಮೇಡಮ್ 9/11/86. 9/11/86. ಸಮಯ ತಿಳಿಸಿ. ಮೇಡಮ್ 12:36 ರಾತ್ರಿ. ಓಕೆ, 12:36. ಓಕೆ, ಪಂಡಿತರಿದ್ದಾರೆ, ಒಂದು ಡೌಟ್ ಇದೆ. ಹೇಳಿ ಮೇಡಮ್, ಇದು 8/11 ಬೀಳುತ್ತೆ ಅಂತ ಹೇಳ್ತಾರಲ್ಲ ಮೇಡಮ್, ನಾವು ಲೆಕ್ಕ ತಗೊಳ್ತೀವಲ್ಲ, ಪಂಡಿತರು ಉತ್ತರ ಕೊಡ್ತಾರೆ. ಇದು 9ನೇ ತಾರೀಕಿಗೆ ಬರ್ತದೆ. ಯಾಕಂದರೆ 12 ಗಂಟೆ ರಾತ್ರಿ ನಂತರ ಅದು 9ನೇ ತಾರೀಕು. ನಿಮ್ಮ ವಾರ ಮಾತ್ರ 8ನೇ ತಾರೀಕಿನ ವಾರ ಅಂತ ಆಚರಣೆ ಮಾಡ್ಬೋದು. ಇದು ಶನಿವಾರ ಅಂತ ನೀವು ಇಟ್ಕೊಳ್ಬೋದು, ಆದಿತ್ಯವಾರ. ಯಾಕಂದರೆ ನಮ್ಮಲ್ಲಿ ವಾರ ಸೂರ್ಯೋದಯದಿಂದ ಸೂರ್ಯೋದಯ ತನಕ ವಾರವನ್ನು ಆಚರಣೆ ಮಾಡ್ತೇವೆ. ಈ ಹಿಂದಿನ ಕಾಲದ ಇಂಗ್ಲೀಷ್ ಪದ್ಧತಿಯಲ್ಲಿ ರಾತ್ರಿ 12 ಗಂಟೆ ನಂತರ ಅದನ್ನು ಮುಂದಿನ ಡೇಟ್ ಅಂತ ತೆಗೆದುಕೊಳ್ತೇವೆ. ಹಾಗಾಗಿ ಇದು 9ನೇ ತಾರೀಕು ಅಂತ ನೀವು ತಾರೀಕಿನ ಗಣನೆ, ವಾರದ ಗಣನೆ ಮಾಡುವಾಗ ಶನಿವಾರ ಅಂತ ಇಟ್ಕೊಳ್ಳಿ. ಶ್ರವಣ ನಕ್ಷತ್ರ ಬರುತ್ತೆ. ಇದು ಶ್ರವಣ ನಕ್ಷತ್ರ 4ನೇ ಚರಣ, ಮಕರ ರಾಶಿ, ಅಷ್ಟಮಿ ಶುಕ್ಲ ಪಕ್ಷ. ಏನು ಸಮಸ್ಯೆ ಇದೆ? ಹುಡುಗಿ ಮದುವೆ ಮಾಡ್ಬೇಕು ಅಂತ ಇದೀವಿ, ನಮ್ಮ ಮಗಳೇನೆ. ಖಂಡಿತವಾಗಿಯೂ ಸ್ವಲ್ಪ ಅವ್ರ ಮುಂದೆ ಹೆಂಗಿರ್ತಾರೆ, ಅವ್ರಿಗೆ ಆರೋಗ್ಯ ಇದೆಲ್ಲ ಸ್ವಲ್ಪ ಇದೆ. ಅಡ್ಡಿಲ್ಲ, ಆರೋಗ್ಯ ತುಂಬ ಚೆನ್ನಾಗಿದೆ. ಶುಕ್ರ ಇದ್ದರೆ ಚೆನ್ನಾಗಿರ್ತಾನೆ. ಆದರೆ ದ್ವಿತೀಯಾಧಿಪತಿ ರವಿ ಕುಡ್ಕೊಂಡು, ರವಿ ಶುಕ್ರ ನೀಚನಾದ ರವಿ ಕುಡಿದಾನೆ. ಆರೋಗ್ಯದಲ್ಲಿ ಆಗಾಗ ವ್ಯತ್ಯಾಸ ಇರ್ತದೆ. ಆದರೆ ಇವತ್ತಿನ ಕಾಲದಲ್ಲಿ ಆಸ್ಪತ್ರೆಗಳು ಜಾಸ್ತಿ ಇರೋದ್ರಿಂದ ಅದಕ್ಕೇನು ಭಯಪಡಬೇಕಾಗಿಲ್ಲ. ಆದರೆ ಈ ಸಪ್ತಮದಲ್ಲಿ ಚಂದ್ರ, ನಾನು ಪ್ರತಿ ಸಲವೂ ಹೇಳ್ತಾ ಇರ್ತೇನೆ, 7ನೇ ಮನೆಯಲ್ಲಿ ಚಂದ್ರ ಇದ್ದರೆ ವೈವಾಹಿಕ ಜೀವನ, ಮನಸ್ಸಿಲ್ಲದ ಮದುವೆ ಆಗುವಂಥದ್ದು ಜಾಸ್ತಿ. ಆದ್ದರಿಂದ ನೀವು ನೋಡಿ, ಹುಡುಗಿ ಯಾರು ಇಷ್ಟಪಡ್ತಾಳೆ ಸರಿಯಾಗಿ ಜಾತಕ ನೋಡಿ ಮದುವೆ ಮಾಡಿ. ಅಥವಾ ಮದುವೆ ಆದಮೇಲೂ ಗಂಡ ಹೆಂಡರಲ್ಲಿ ಆಗಾಗ ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ತಾ ಇರಿ, ಅವರ ಮನಸ್ಸಿನ ಏಕಾಗ್ರತೆಗಳು ಸರಿಯಾಗಿದೆಯೋ ಅಥವಾ ಮನಸ್ಸು ಇಬ್ಬರು ಮೆಚ್ಚುವಂತೆ ನಡ್ಕೊಳ್ತಾ ಇರ್ತಾರೋ. ಯಾಕೆಂದರೆ ಚಂದ್ರ ಸಪ್ತಮದಲ್ಲಿದ್ದಾಗ ಆ ಮನೋದೌರ್ಬಲ್ಯತೆಯನ್ನು ಉಂಟು ಮಾಡ್ತಾನೆ. ಅದರಲ್ಲೂ ಶನಿ ಮನೆಯಲ್ಲಿದ್ದಾನೆ. ಆದ್ದರಿಂದ ಸ್ವಲ್ಪ ದೋಷ ಇದೆ. ಮದುವೆಯ ಮೊದಲೇ ಕೇಳ್ಕೊಳ್ಳೋದ್ರಿಂದ ಮೊದಲಿಗೆ ಸೂಕ್ತವಾದಂಥ ಪರಿಹಾರಗಳು ಇದೆ. ಆ ಸಂದೇಶವನ್ನು ನಾವು ತಿಳಿಸ್ತೇವೆ, ಸೂಕ್ತ ಪರಿಹಾರದ ಸಂದೇಶ. ಲಕ್ಷ್ಮೀನಾರಾಯಣರ ವಿವಾಹವನ್ನು ಮಾಡಿಕೊಂಡು ಮದುವೆ ಮಾಡಿಕೊಳ್ಳಿ. ಖಂಡಿತವಾಗಿಯೂ ಇವರ ದಾಂಪತ್ಯ ಆದರ್ಶ ಲಕ್ಷ್ಮೀನಾರಾಯಣನಂತೆ ಆಗಲಿ ಅಂತ ನಾನು ಆಶಿಸ್ತೇನೆ. ಓಕೆ, ಈಗ ಮೈಸೂರಿಂದ ಸುಮಾ ಕರೆ ಮಾಡಿದ್ದಾರೆ. ಸುಮಾ, ಜನ್ಮ ದಿನಾಂಕ ತಿಳಿಸಿ. ಸುಮಾ, ನನ್ನ ಧ್ವನಿ ಕೇಳ್ತಾ ಇದ್ರೆ ಜನ್ಮ ದಿನಾಂಕ ತಿಳಿಸ್ಕೊಡಿ. 25/8/72. 25/8/72. ಸಮಯ ತಿಳಿಸಿ. ಸಮಯ ಸಂಜೆ 5:45 ಶುಕ್ರವಾರ. ಪಂಡಿತರು ಮಾತಾಡ್ತಾರೆ, ಮಾತಾಡಿ. ನೋಡಿ, ಈಗಾಗಲೇ 72 ವರ್ಷ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಮದ್ವೆ ಆಗಿ 23 ವರ್ಷ ಆಗಿದೆ. ಎಷ್ಟು ಜನ ಹುಡುಗರಾಗಿದ್ದಾರೆ? ಇಬ್ರು.
ಸರಿ, ಏನು ನಿಮ್ಮ ಸಮಸ್ಯೆ ಏನು? ಶುಕ್ರವಾರ ದಿನ ಹುಟ್ಟಿದ್ರಿ, ಶತಭಿಷ ನಕ್ಷತ್ರ, ಕುಂಭರಾಶಿ ನಕ್ಷತ್ರ ಒಳ್ಳೆಯದು. ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಕುದುರೆ ಅಂತ ಹೇಳ್ತೇವೆ. ಹಾಗೆ ಕುದುರೆ ಅಂತ ಗಟ್ಟಿಯಾದಂಥವ್ರೊಳ ಅರ್ಥ. ಕುದುರೆ ನಕ್ಷತ್ರವು ಒಳ್ಳೆಯದು. ಅದ್ರ ಜೊತೆಗೆ ಪ್ರತಿಪತ್ತು ಪಾಡ್ಯ, ಕೃಷ್ಣ ಪಕ್ಷದ ಪಾಡ್ಯ ದಿವಸ ಹುಟ್ಟಿದ್ದೀರಿ. ಅಂದರೆ ಪಾಡ್ಯ ದಿವಸ ಚಂದ್ರ ಕ್ಷೀಣನಾಗುವುದಿಲ್ಲ, ಬಿದಿಗೆ ನಂತರ ಕ್ಷೀಣ ಆಗ್ತಾನೆ. ಆದ್ದರಿಂದ ಹೆಣ್ಮಕ್ಳಿಗೆ ಚಂದ್ರ ವೃದ್ಧಿಯಾಗಿದ್ದರೆ ಬಹಳ ಒಳ್ಳೆಯದು. ಆದರೆ ಪಂಚಮದಲ್ಲಿ ಶನಿ ಇದ್ದಾನೆ, ಲಗ್ನ ಅಥವಾ 5ನೇ ಮನೆಯಲ್ಲಿ ಶನಿ ಇದ್ದರೆ ಹೆಣ್ಣು ಸಂತತಿಗಳು ಜಾಸ್ತಿ ಅಂತ. ಎಷ್ಟು ಜನ ಮಕ್ಕಳು? 2 ಗಂಡು ಮಕ್ಕಳು. ಸರಿ. ಆದರೆ ಪಂಚಮದಲ್ಲಿ ಶನಿ ಇದ್ದರೆ ಹೆಣ್ಣು ಸಂತತಿ ಜಾಸ್ತಿ ಅಂತ ಹೇಳ್ತೇವೆ. ಆದರೆ ನಿಮ್ಮ ಮನೆಯವರ ಜಾತಕದ ಬಲದ ಮೇಲೆ ಅದಾಗುವಂಥದ್ದು. 7ನೇ ಮನೆಯಲ್ಲಿ ನಿಮಗೆ, ಸಪ್ತಮದಲ್ಲಿ 7ನೇ ಮನೆಯಲ್ಲಿ ಕೇತು ಮತ್ತು ಬುಧ ಇದ್ದಾನೆ. ಕೇತು ಒಬ್ಬನೇ ಇದ್ದರೆ ದೋಷ, ಬುಧ ಇದ್ದರೆ ದೋಷ ಇಲ್ಲ. ಅದರಿಂದ ಬುಧನನ್ನು ಕೂಡ್ಕೊಂಡಿದ್ದಾನೆ. ಆದರೆ ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳು ಇರ್ತದೆ. ಮತ್ತು ದೌರ್ಬಲ್ಯತೆ ಅನ್ನೋದು ಇರ್ತದೆ ಜೀವನದಲ್ಲಿ, ದೌರ್ಬಲ್ಯತೆ. ಅದಕ್ಕೆಲ್ಲ ಬುಧನಿಗೆ ವಿಷ್ಣುವಿನ ಆರಾಧನೆ ಮಾಡಬೇಕು. ಯಾವಾಗಲೂ ನಮಗೆ ಶಕ್ತಿ ಬೇಕು ಅಂದರೆ ಇಂದ್ರ ಅಥವಾ ವಿಷ್ಣುವಿನ ಆರಾಧನೆ ಮಾಡಬೇಕು. ಅದರಿಂದ ಇಂದ್ರನ ದೇವಸ್ಥಾನ ಸಿಗೋದು ಕಷ್ಟ, ಇಂದ್ರಾಣಿ ದೇವಸ್ಥಾನ ಸಿಗತ್ತೆ. ಆದ್ದರಿಂದ ಇಂದ್ರಾಣಿ, ಇಂದ್ರ ಪೂಜೆ ಅಥವಾ ವಿಷ್ಣುವಿನ ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಜೀವನದಲ್ಲಿರುವಂಥ ಸಮಸ್ಯೆಗಳು ಪರಿಹಾರವಾಗ್ತದೆ. ನಿಮ್ಮ ಎಲ್ಲ ರೀತಿಯಾದ ಇಷ್ಟಾರ್ಥ ಸಿದ್ಧಿ ಆಗ್ತದೆ. ಒಳ್ಳೆಯದಾಗಲಿ. ಪಂಡಿತರೆ, ನಕ್ಷತ್ರಗಳ ಮಹತ್ವದ ಬಗ್ಗೆ ತಿಳಿಸ್ಕೊಟ್ರಿ, ಅವುಗಳ ಸ್ವಭಾವದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ಸಾಕಷ್ಟು ಕಾಲರ್ಗಳ ಸಮಸ್ಯೆಗೆ ಪರಿಹಾರ ತಿಳಿಸಿದ್ರಿ. ಧನ್ಯವಾದ. ನಮಸ್ಕಾರ ವೀಕ್ಷಕರೇ, ಇದು ಇವತ್ತಿನ ಸುಹಾಸಿನಿ. ಮುಂದಿನ ಶುಕ್ರವಾರ ಕೂಡ ಸ್ತ್ರೀ ಜಾತಕದ ಬಗ್ಗೆ ಸಾಕಷ್ಟು ಮಾಹಿತಿ ಕಾದಿದೆ. ಅಲ್ಲದೆ ನಕ್ಷತ್ರದ ಸ್ವಭಾವ, ವ್ಯಕ್ತಿ ಮೇಲೆ ನಕ್ಷತ್ರ ಯಾವ ರೀತಿ ಪರಿಣಾಮ ಬೀರುತ್ತೆ, ಈ ಎಲ್ಲವನ್ನ ಮುಂದಿನ ಶುಕ್ರವಾರದ ಸುಹಾಸಿನಿ ಸ್ತ್ರೀ ಜಾತಕದಲ್ಲಿ ತಿಳ್ಕೊಬಹುದು. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.